ಬೆಂಗಳೂರಿಂದ ಕನ್ನಂಬಾಡಿವರೆಗೂ ನಮ್ಮ ಮೇಳ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ತಲುಪ್ತೀವಿ. ಮಧ್ಯ ಇನ್ನೂ ಅನೇಕ ನಮ್ಮ ಚಳುವಳಿಗಾರರು ಅಲ್ಲಿ ಬಂದು ಸೇರ್ತಾರೆ. ಸುಮಾರು 100 ವಾಹನಗಳಲ್ಲಿ ಸೇರ್ತಾರೆ. ನಮಗೆ ನಿಜವಾಗಲೂ ಪ್ರಾಮಾಣಿಕ ಹೇಳೋದಾದರೆ ಈ ಸರ್ಕಾರ ಈಗಾಗಲೇ ನೀರು ಬಿಟ್ಬಿಟ್ಟಿದ್ದಾರೆ. ಎಷ್ಟು ನೀರು ಬಿಡಬೇಕೋ ಅಷ್ಟು ನೀರು ಬಿಟ್ಬಿಟ್ರು. ಈಗ ನಿರ್ವಹಣಾ ಸಮಿತಿಯವರು ಮತ್ತೆ 9 TMC ನೀರನ್ನು ಬಿಡಬೇಕು ಅಂತೇಳಿ 15 ದಿವಸ ಬಿಡಬೇಕು ಅಂತೇಳಿ 9,000 ಕ್ಯೂಸೆಕ್ ನೀರು ಬಿಡಬೇಕು ಅಂಥೇಳಿ ಅವರು ಭಾಳ ಕೆಟ್ಟ ಬರೆ ಹಾಕಿದ್ದಾರೆ ನಮಗೆ. ನಾವು ಇದೇ ರೀತಿ ಕೂತ್ಕೊಂಡ್ರೆ ಸರಿ ಇಲ್ಲ. ರಾಜ್ಯದ ಜನ ಎಚ್ಚರ ಆಗಬೇಕು, ಕರ್ನಾಟಕದ ಜನ ಎಚ್ಚರ ಆಗಬೇಕು. ಬೆಂಗಳೂರಿನಲ್ಲಿ ನಾಳೆ ಕುಡಿಯೋ ನೀರಿಗೆ ಭಾಳ ತೊಂದರೆ ಆಗುತ್ತೆ. ಬೆಂಗಳೂರಿನವರು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇವತ್ತು ಭಾಳ ನೋವಾಗುತ್ತೆ. ಅಸೆಂಬ್ಲಿನಲ್ಲಿ ಅದ್ಭುತವಾಗಿ ಚರ್ಚೆ ಆಗಬೇಕಾಗಿತ್ತು. ಅಲ್ಲಿ ಮಂತ್ರಿ ಒಬ್ಬರ ರಾಜೀನಾಮೆಗೆ ಒತ್ತಡ ತಂದರು. ಎರಡೂ ಕಡೆ ಭ್ರಷ್ಟರಿದ್ದಾರೆ. BJPನಲ್ಲೂ ತುಂಬ ಭ್ರಷ್ಟರಿದ್ದಾರೆ, ಕಾಂಗ್ರೆಸ್ನಲ್ಲೂ ತುಂಬ ಲೂಟಿಕೋರಿದ್ದಾರೆ. ಆದ್ದರಿಂದ ಶಾಸನಸಭೆ, ರಾಜ್ಯದ ಶಾಸನಸಭೆ ಆಗಬೇಕಾಗಿತ್ತು. ಅದು ಹೋಗಿ ಈಗ ಅದು ಒಂಥರ ಭ್ರಷ್ಟರ ಸಭೆಯಾಗಿ ಅಂತ್ಯ ಆಯಿತು. ಒಂದು ಚೂರು, ಒಂದು ಅಕ್ಷರ ರಾಜ್ಯದ ಬಗ್ಗೆ, ಕಾವೇರಿ ನೀರಿನ ಬಗ್ಗೆ ಚರ್ಚೆ ಆಗಲಿಲ್ಲ. ನಿಮ್ಗೆ ಹೇಳೋದಾದರೆ ಬೆಂಗಳೂರಿನ ಶಾಸಕರು ಅವರು ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಬೇಕು. ಬೆಂಗಳೂರು ಮಿಲಿಟರಿ ಪ್ರಭುತ್ವ. ಅವರ ಸ್ವಂತ ಕಾರನ್ನು ಮನೆಗಳ ಮುಂದೆ ನಿಲ್ಲಿಸ್ಕೊಂಡ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಎಷ್ಟು ಕಾರ್ ಇರುತ್ತೆ ಅಷ್ಟು ಕಾರ್ ಕೊಡಲಿಲ್ಲ, ತೆರಿಗೆ ಹಾಕ್ತೀವಿ. ಕಸ ನಿಮ್ಮ ಮನೆ ಒಳಗೆ ಕಸ ಇದ್ದರೂ ತೆಗಿಬೇಕು, ತೆಗೆದೇ ಇದ್ದರೆ ಕಸ ಹಾಕ್ತೀವಿ. ಈಗಾಗಲೇ ಕೃಷ್ಣ ಬೈರೇಗೌಡ ಫುಟ್ಪಾತ್ JCB ಮೇಲೆ ಜನರನ್ನೆಲ್ಲ ಎದುರಿಸಿ ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅನ್ಯಾಯ ಆಯಿತು. ಈಗ ಕಾರುಗಳು ದಾಳಿ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹಿಟ್ಲರ್ ಪ್ರಭುತ್ವ. ಇದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಹಿಟ್ಲರ್ ಪ್ರಭುತ್ವ. ಇದಕ್ಕೆ ನಾವು ಯಾರೂ ಬಾಯಿ ಬಿಡ್ತಾ ಇಲ್ಲ. ನಾನಂತೂ ನಮ್ಮ KR ಕುಮಾರ್, ನಮ್ಮ ಎಲ್ಲ ಹೋರಾಟಗಾರರು ಈ ವಿಚಾರವನ್ನು ಯಾವ ಕಾರಣಕ್ಕೂ ಕಾರ್ನವರು ಒಂದು ನಯಾ ಪೈಸಾ ಕೊಡಬಾರ್ದು. ಜೈಲಿಗೆ ಹೋದರೂ ಚಿಂತೆ ಇಲ್ಲ. ಕಾರ್ ಸಮ್ಮೇಳನ ಇಷ್ಟಲ್ಲೇ ಮಾಡ್ತೀವಿ. ಕಾರ್ ಸಮ್ಮೇಳನ, ಬೆಂಗಳೂರಿನ ಕಾರ್ ಸಮ್ಮೇಳನವನ್ನು ಇಷ್ಟಲೇ ಮಾಡ್ತೀವಿ. ಎಲ್ಲ ಮಾಲೀಕರು ಬರಬೇಕು, ಹೋರಾಟ ತೀವ್ರ ಆಗಬೇಕು. ಹಿಂದೆ ಸೈಕಲ್ ತೆರಿಗೆ 2 ರೂಪಾಯಿ ಜಾಸ್ತಿ ಆದಾಗ ಗಲಾಟೆ ಮಾಡಿ ಹೊಸ ಕಾರ್ಪೊರೇಷನ್ ಬಂತು. T. ಸುಬ್ರಹ್ಮಣ್ಯವ್ರ ಕಾಲದಲ್ಲಿ ವಟಾಳ್ ನಾಗರಾಜ್ ಎಲ್ಲ ಸೇರಿ ಮಾಡಿದ್ರು. ಇವತ್ತು ಈ ಬೆಂಗಳೂರು ಮಿಲಿಟರಿ ಪ್ರಭುತ್ವ. ಬೈರೇಗೌಡ ಮಿಲಿಟರಿ ಆಫೀಸರ್. ರಾಜ್ಯ ಸರ್ಕಾರಕ್ಕೆ ಇದು ಭಾಳ ಗಂಭೀರವಾಗಿ ಎಚ್ಚರ ಕೊಡ್ತೇವೆ. ಆ ದೃಷ್ಟಿಯಿಂದ ಇದು ಬೆಂಗಳೂರು ಚಳುವಳಿನೂ ಮುಂದೆ ಆರಂಭ ಮಾಡ್ತೀವಿ. ಇವತ್ತಂತೂ ಯಾವ ಕಾರಣಕ್ಕೂ ತಮಿಳ್ನಾಡಿಗೆ ನೀರು ಬಿಡಬಾರ್ದು. ತಮಿಳ್ನಾಡಿಗೆ ನೀರು ಬಿಟ್ಟರೆ ಭಾರಿ ಹೋರಾಟ. ನೀವು ತಿಳ್ಕೊಂಡಿರ್ಬೋದು, ಇವರೇನು
ಮಾತೆತ್ತರ ಬಂದ್ ಮಾಡ್ತಾರೆ ಅಂತೇಳಿ ಮತ್ತೊಂದು ಬಂದ್ ಮಾಡ್ತೀವಿ, ಕಂಠ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಜೈಲಿಗೆ ಹೋಗ್ತೀವಿ. ಇವತ್ತಿನ ಮೆರವಣಿಗೆ ರಾಜ್ಯಕ್ಕೆ, ತಮಿಳುನಾಡಿಗೆ, ನಿರ್ವಹಣಾ ಸಮಿತಿಗೆ ಎಚ್ಚರಿಕೆಯನ್ನು ಕೊಟ್ಟು ಮೆರವಣಿಗೆ ಹೋಗ್ತಾ ಇದ್ದೇವೆ.